ನಮಸ್ಕಾರ. ಇವತ್ತು ನಾವು ಕರ್ನಾಟಕ ಸ್ಟೇಟ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಸೆಂಟ್ರಲ್ ಯೂನಿಯನ್ ಇಂದ ಈ ಒಂದು ರೈತ ಕಾರ್ಮಿಕ ಹೋರಾಟಕ್ಕೆ ಬಂದಿದ್ದೀವಿ. ನಮ್ಮ ಮುಖ್ಯವಾಗಿ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ಏನು ಕೇಂದ್ರ ಸರ್ಕಾರ ಇವತ್ತು ನವೆಂಬರ್ 21ನೇ ತಾರೀಕು ಜಾರಿಗೆ ತಂದಿರುವಂತ 4 ಏನು ಕೋಡ್ಗಳನ್ನ ಇವತ್ತು ಜಾರಿಗೆ ತಂದಿದ್ದಾರೆ, ಅದನ್ನ ನಾವು ಸಂಪೂರ್ಣವಾಗಿ ವಿರೋಧ ಮಾಡ್ತಾ ಇದ್ದೀವಿ. ಈ ಕೋಡ್ಗಳಿಂದಾಗಿ ನಮ್ಮ ಕಾರ್ಮಿಕರಿಗೆ ಬಹಳ ಅನ್ಯಾಯ ಆಗ್ತಾ ಇದೆ. ಬಟ್ ಕೆಲವರು ಹೇಳ್ತಾರೆ ಇದು ನಮ್ಗೆ ಅನುಕೂಲವಾದಂತ ಕಾಯ್ದೆಗಳು ಅಂತೇಳಿ. ಸೊ ಅದನ್ನ ಕೂಲಂಕುಷವಾಗಿ ನಾವು ಓದಿದಾಗ ಗೊತ್ತಾಗುತ್ತೆ. ಎಲ್ಲಾ ಕಾರ್ಮಿಕ ಸಂಘಟನೆಗಳನ್ನ ಇವತ್ತು ಬದಿಗೊತ್ತಿ ಅವ್ರನ್ನ ಯಾವುದೇ ರೀತಿಯಾದಂತಹ ಹಕ್ಕುಗಳನ್ನ ಒತ್ತಾಯ ಮಾಡಕ್ ಆಗದೆ ಇರೋ ರೀತಿನಲ್ಲಿ ಈ ಒಂದು ಸಂಹಿತೆಗಳನ್ನ ತಗೊಂಡ್ ಬಂದಿದ್ದಾರೆ. ಇದನ್ನ ನಾವು ಸಂಪೂರ್ಣವಾಗಿ ವಿರೋಧ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಈ ಒಂದು ಅನೇಕ ಕಾರ್ಮಿಕ ಸಂಘಟನೆಗಳೇನು ಇವತ್ತು ಹೋರಾಟ ಕರೆದಿದ್ದಾರೆ, ಇದರಲ್ಲಿ ನಾವು ಸಂಪೂರ್ಣವಾದ ಬೆಂಬಲವನ್ನ ಕೊಡ್ತಾ ಇದೀವಿ. ಈ ಹೋರಾಟ ಇಲ್ಲಿಗೆ ನಿಲ್ಲೋಲ್ಲ, ನಮ್ಮ ಹೋರಾಟ ಖಂಡಿತ ಮುಂದುವರಿಯುತ್ತೆ. ಈ ಹೋರಾಟವನ್ನ ನಾವು ಕಂಟಿನ್ಯೂ ಮಾಡ್ತೀವಿ. ನಮ್ಮ ಹಕ್ಕು ಒಂದು ಸಂಹಿತೆಗಳನ್ನ ವಾಪಸ್ ತಗೊಳ್ಬೇಕು. ನಮ್ಮ ಹಳೆ ಇದ್ದಂತ ಕಾನೂನುಗಳಲ್ಲಿ ಬದಲಾವಣೆ ತರಬೇಕೆ ಹೊರತು ಸಂಪೂರ್ಣವಾಗಿ ಚೇಂಜಸ್ ತರುವಂತ ಅವಶ್ಯಕತೆ ಇಲ್ಲ. ಕಾರ್ಮಿಕ ಸಂಘಟನೆಗಳಿಗೂ ಸಹ ಹಕ್ಕನ್ನ ಕೊಡಬೇಕಾಗಿದೆ. ನಾವು ಇವತ್ತಿನ ದಿವಸ ಹೋರಾಟ ಮಾಡೋದಕ್ಕೆ ಅವಕಾಶನೇ ಇಲ್ಲ. ಈಗ ನಮ್ಮ ರಾಜ್ಯ ಸರ್ಕಾರ ಒಂದು ಫ್ರೀಡಂ ಪಾರ್ಕ್ ಅಂತ ಹೇಳಿ ಇವತ್ತು ಕೊಟ್ಟಿದ್ದಾರೆ. ಬಟ್ ಇದು ನಾವು ಹಿಂದೆ ತಿರುಗಿ ನೋಡಿದಾಗ ಗೊತ್ತಾಗುತ್ತೆ, ಹಳೇನ ನಮ್ಮ ಜಲಿಯನ್ ವಾಲಾಬಾಗ್ ನ ಜ್ಞಾಪಕಕ್ಕೆ ಬರ್ತಾ ಇದೆ. ಯಾಕಂದ್ರೆ ಸುತ್ತ ಕಾಂಪೌಂಡ್ಗಳನ್ನ ಹಾಕಿ ಬೇಲಿಗಳನ್ನ ಹಾಕಿ ನಮ್ಮನ್ನ ಒಂದು ಕಡೆ ಕ್ರೋಢೀಕರಿಸ್ತಾ ಇದ್ದಾರೆ. ನಾವೇನಾದ್ರು ಹೋರಾಟಕ್ಕೆ ಹೋಗ್ತೀವಿ ಅಂತಂದ್ರೆ ಸಂಪೂರ್ಣವಾಗಿ ನಮ್ಮನ್ನ ಬಂದ್ ಮಾಡೋ ರೀತಿನಲ್ಲಿ ವ್ಯವಸ್ಥೆ ನಡೀತಾ ಇದೆ. ಇದನ್ನ ನಾವು ನಿಜವಾಗ್ಲೂ ಖಂಡಿಸ್ತಾ ಇದೀವಿ. ಯಾಕಂದ್ರೆ ಒಂದ್ ಕಡೆ ಹೋರಾಟ ಮಾಡೋದೇ ನಾವು ಖಂಡಿಸ್ತಾ ಇದ್ವಿ. ಈಗ ಬ್ಯಾರಿಕೇಡ್ ಗಳನ್ನ ಹಾಕಿ ಸಂಪೂರ್ಣವಾಗಿ ಜಲಿಯನ್ ವಾಲಾಬಾಗ್ ನ ಒಂದು ನೆನಪನ್ನ ತರಿಸ್ತಾ ಇದ್ದಾರೆ ಈ ರಾಜ್ಯ ಸರ್ಕಾರ. ಇದನ್ನ ಸಂಪೂರ್ಣವಾಗಿ ವಿರೋಧ ಮಾಡ್ತಾ ಇದೆ.